ಪ್ರೀ ಡಯಾಬಿಟಿಸ್ ಆಲ್ಮೋಸ್ಟ್ 100 ಮಿಲಿಯನ್ ಭಾರತೀಯರನ್ನ ಅಫೆಕ್ಟ್ ಮಾಡ್ತಾ ಇದೆ. ಬಟ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅವರು ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿದ್ದಾರೆ ಅಂತ. ಒನ್ ಸರ್ಟನ್ ಏಜ್ ಆಫ್ ಅಡಲ್ಟ್ಹುಡ್ 40-50 ಇಯರ್ಸ್ ಮೇಲೆ ಆಲ್ಮೋಸ್ಟ್ 1/3 ಅಷ್ಟು ಜನ ಡಯಾಬಿಟಿಕ್ ಇದ್ದಾರೆ. ಅನಿಮಲ್ ಇಂದ ಇನ್ಸುಲಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಮನುಷ್ಯರಿಗೆ ಕೊಡೋರು. ಟಿಲ್ 1978 ಏನು ಮಾಡ್ತಾರೆ, ನಾಯಿಯಲ್ಲಿನ ಪ್ಯಾನ್ಕ್ರಿಯಾಸ್ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಅದು ಇನ್ಸುಲಿನ್ ಪ್ರೊಡಕ್ಷನ್ನೇ ಇಲ್ಲದೆ ಹೋದಾಗ ಪ್ಯಾನ್ಕ್ರಿಯಾಸ್ನ ತೆಗೆದ ಮೇಲೆ ಅದು ಡಯಾಬಿಟಿಸ್ ಬಂದು ಸತ್ತೇ ಹೋಯಿತು ಅಂತ. ಆ ಗ್ರಂಥಿಯಲ್ಲಿ 2 ಥರದ ಸೆಕ್ರೇಷನ್ಸ್ ಆಗುತ್ತೆ. ಒಂದು ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಸೆಕ್ರೇಷನ್ಸ್. ಗ್ಲೂಕೋಸ್ ಸೆಲ್ ಒಳಗೆ, ಜೀವಕೋಶಗಳ ಒಳಗೆ ಹೋಗಿ ಅದು ಅಪ್ರೋಪ್ರಿಯೇಟ್ ಆಗಿ ಬಳಕೆ ಆಗುವಾಗೆ ನೋಡ್ಕೊಳ್ಳೋದು ಇನ್ಸುಲಿನ್ನ ಕೆಲಸ. ಡಯಾಬಿಟಿಕ್ ಕಿಟೋಸಿಡೋಸಿಸ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಆಗಿ ಅಂಥ ಸ್ಟೇಜಲ್ಲಿ ಬಂದು ಅಡ್ಮಿಟ್ ಆಗಿ ಆಗ ಡಯಾಗ್ನೋಸ್ ಆಗುತ್ತೆ ಅವರಿಗೆ ಟೈಪ್ 1 ಡಯಾಬಿಟಿಸ್ ಇದೆ ಅಂತ ಹೇಳಿ. ಬಟ್ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಟೈಪ್ 2 ಡಯಾಬಿಟಿಸ್. ಅವರ ಹೊಟ್ಟೆಯ ಸುತ್ತಳತೆ ಅಂದರೆ ವೇಸ್ಟ್ ಸರ್ಕಂಫರೆನ್ಸ್ ಗಂಡಸರಲ್ಲಿ 40 ಇಂಚಿಗಿಂತ ಹೆಚ್ಚು, ಹೆಂಗಸರಲ್ಲಿ 35 ಇಂಚಿಗಿಂತ ಹೆಚ್ಚು ಇರೋದು ಒಂದು ಕ್ರೈಟೀರಿಯಾ. ಅದ್ರ ಜೊತೆಗೆ ಇನ್ನೂ 4 to 5 ಕ್ರೈಟೀರಿಯಾ. ಪ್ರೀ ಡಯಾಬಿಟಿಸ್ ಆಲ್ಮೋಸ್ಟ್ 100 ಮಿಲಿಯನ್ ಭಾರತೀಯರನ್ನ ಅಫೆಕ್ಟ್ ಮಾಡ್ತಾ ಇದೆ. ಬಟ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅವರು ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿದ್ದಾರೆ ಅಂತ. ಇದರ ಬೇಸಿಕ್ಸ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ವಿಲ್ ಹ್ಯಾವ್ ಟು ಸ್ಟಾರ್ಟ್ ವಿತ್ ಇನ್ಸುಲಿನ್. ಇನ್ಸುಲಿನ್ ನಮ್ಮೆಲ್ಲರಿಗೂ ಗೊತ್ತು ದಟ್ ಪ್ಯಾನ್ಕ್ರಿಯಾಸ್ ಇದನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಆ್ಯಂಡ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ಇನ್ಸುಲಿನ್ನ ಬಳಸಲಾಗುತ್ತೆ ಅಂತ. ಆ್ಯಂಡ್ ಮೋಸ್ಟ್ ಕಾಮನ್ ಆಗಿ ಅಫ್ಕೋರ್ಸ್ ನಮ್ಮ ದೇಹ ತಾನೇ ಪ್ರೊಡ್ಯೂಸ್ ಮಾಡುವಂಥ ಇನ್ಸುಲಿನಿಂದ ನಾವು ಆರೋಗ್ಯವಾಗಿರ್ತೀವಿ. ಬಟ್ ಅದು ಕೈ ಕೊಟ್ಟಾಗ ಏನಾಗುತ್ತೆ, ಪ್ರೀ ಡಯಾಬಿಟಿಕ್ ಸ್ಟೇಜ್ ಆ್ಯಂಡ್ ಅದನ್ನು ಇಗ್ನೋರ್ ಮಾಡಿದ್ರೆ, ನಾವು ರೈಟ್ ಟೈಮಲ್ಲಿ ಅಲರ್ಟ್ ಆಗದೇ ಇದ್ರೆ ಟೈಪ್ 2 ಡಯಾಬಿಟಿಸ್ ಬರಬಹುದು. ಆ್ಯಂಡ್ ಒನ್ಸ್ ಡಯಾಬಿಟಿಸ್ ಬಂದ ಮೇಲೆ ಅದು ಸಿವಿಯರ್ ಆಗಿ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ನಾವು ಅಂದಾಗ ಕೂಡ ಇನ್ಸುಲಿನ್ ತಗೊಳ್ಳೋದನ್ನು ನಾವು ಕೇಳ್ತೀವಿ, ಲೈಕ್ ಹೊರಗಿಂದ ಇನ್ಸುಲಿನ್ ಡೋಸಸ್ನ ತಗೊಳ್ಳೋದು ಅಂತ. ಸೊ ಇದೇ ಇನ್ಸುಲಿನ್ನ ಬಗ್ಗೆ ಇವತ್ತು ಇನ್ ಡೆಪ್ತ್ ಆಗಿ ಮಾತಾಡೋಣ, ಇನ್ಸುಲಿನ್ ಟೆಸ್ಟ್ನ ಬಗ್ಗೆ ಮಾತಾಡೋಣ, ಆ್ಯಂಡ್ ಆಲ್ಸೋ ಇನ್ಸುಲಿನ್ನ ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ವಿತ್ ಬಯೋಕೆಮಿಸ್ಟ್ ಡಾಕ್ಟರ್ ಸುಮಾ ಮೇಡಮ್. ಮ್ಯಾಮ್, ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ನ ಜೊತೆಗಿನ ನಿಮ್ಮ ಅಸೋಸಿಯೇಷನ್ ಇಟ್ಸ್ ಆಲ್ಮೋಸ್ಟ್ 8 years. ಆ್ಯಂಡ್ ಆಫ್ಕೋರ್ಸ್ ಸಾಕಷ್ಟು ಪೇಷಂಟ್ಸ್ಗಳನ್ನು ನೋಡ್ತಾ ಇದ್ದೀರಾ ನೀವು ಡೇ ಇನ್ ಆ್ಯಂಡ್ ಡೇ ಔಟ್. ಸೊ ಭಾರತೀಯರನ್ನು ಹೆಚ್ಚೆಚ್ಚು ಎಫೆಕ್ಟ್ ಮಾಡ್ತಾ ಇದೆ ಪ್ರೀ ಡಯಾಬಿಟಿಸ್ ಆ್ಯಂಡ್ ಡಯಾಬಿಟಿಸ್ ಅಂತ ಗೊತ್ತು. ಆ್ಯಂಡ್ ಭಾರತ ಇಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕೂಡ ಗೊತ್ತು. ಲಾಸ್ಟ್ 10 years ನೀವೆಷ್ಟು ರೈಸ್ ಇನ್ ಕೇಸ್ ಆಫ್ ಪೇಷಂಟ್ಸ್ಗಳ ಲೋಡ್ ನೋಡ್ತಾ ಇದ್ದೀರಾ ವೆನ್ ಇಟ್ ಕಮ್ಸ್ ಟು ಡಯಾಬಿಟಿಸ್? ಆ್ಯಕ್ಚುಲಿ ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಬರುವಂಥ ಮೆಜಾರಿಟಿ ಕೇಸಸ್ ಆರ್ ಡಯಾಬಿಟಿಸ್ mellitus. ಆ್ಯಕ್ಚುಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ಗೆ ಅದು ಕೊರಿಲೇಟ್ ಆಗಿ ನಮ್ಮ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲೂ ನೋಡ್ತೀವಿ. ಆಫ್ಟರ್ ಒನ್ ಸರ್ಟನ್ ಏಜ್ ಆಫ್ ಅಡಲ್ಟ್ಹುಡ್ 40-50 ಇಯರ್ಸ್ ಮೇಲೆ ಆಲ್ಮೋಸ್ಟ್ 1/3 ಅಷ್ಟು ಜನ ಡಯಾಬಿಟಿಕ್ ಇದ್ದಾರೆ. ಓಕೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈವನ್ ಯಂಗ್ಸ್ಟರ್ಸ್ನಲ್ಲೂ ಕೂಡ, ಅಂದರೆ ತುಂಬ ಅರ್ಲಿಯಾಗೆ 20s 30s ಕೂಡ ನಾವು ಡಯಾಬಿಟಿಸ್ ರೇಸ್ ಆಗ್ತಾ ಇರೋದನ್ನ ತುಂಬ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ದೇರ್ ಇಸ್ ಟೈಪ್ 1 ಡಯಾಬಿಟಿಸ್ ಅಂತ ತುಂಬ ಅರ್ಲಿ ಏಜಲ್ಲೂ ಕಾಣಿಸ್ಕೊಳ್ಳೋದುಂಟು. ಬಟ್ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ನಲ್ಲಿ ದೇರ್ ಇಸ್ ಅನ್ ಇನ್ಸಿಡೆನ್ಸ್ ಆಫ್ ಹೈಯರ್ ಇನ್ಸಿಡೆನ್ಸ್ ಆಫ್ ಪ್ರೀ ಡಯಾಬಿಟಿಸ್ ಆ್ಯಂಡ್ ಡಯಾಬಿಟಿಸ್. ಓಕೆ. ಆ್ಯಂಡ್ ಈ ಇನ್ಸುಲಿನ್ನ ಹಿಸ್ಟ್ರಿ ನೋಡಿದಾಗ ಇಟ್ ಈಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ ಮ್ಯಾಮ್? ಅಂದರೆ 1921 ಇದನ್ನು ಡಿಸ್ಕವರ್ ಮಾಡ್ತಾರೆ ಫ್ರೆಡ್ರಿಕ್ ಬ್ಯಾಂಟಿಂಗ್ ಆ್ಯಂಡ್ ಚಾರ್ಲ್ಸ್ ಬೆಸ್ಟ್ ಅನ್ನೋರು. ಸೊ ಪ್ರಾರಂಭದಲ್ಲಿ ಏನಂದರೆ ಅಫ್ಕೋರ್ಸ್ ಇನ್ಸುಲಿನ್ ದೇಹ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡ್ತಿಲ್ಲ ಅಥವಾ ಕಡಿಮೆ ಆಯಿತು ಅಂದಾಗ ಹೊರಗಿಂದ ಏನು ಇನ್ಸುಲಿನ್ನ ಕೊಡಬೇಕಾಗ್ತಿತ್ತು ಅದನ್ನು ಈ ಕ್ಯಾಟಲ್ಸ್ಗಳಿಂದ, ಪಿಗ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋರು. ಅಂದರೆ ಅನಿಮಲಿಂದ ಇನ್ಸುಲಿನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮನುಷ್ಯರಿಗೆ ಕೊಡೋರು. ಟಿಲ್ 1978 ಫಾರ್ ದ ಫಸ್ಟ್ ಟೈಮ್ ಸಿಂಥೆಟಿಕ್ ಇನ್ಸುಲಿನ್ ಅಂತ ಹ್ಯೂಮನ್ಸ್ಗೆ ಕೊಡೋದಕ್ಕೆ ಅಂತ ಡೆವಲಪ್ ಆಗುತ್ತೆ. ಆ್ಯಂಡ್ ಕಟ್ ಟು 2025 ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ ಅಲ್ವಾ ವೆನ್ ಇಟ್ ಕಮ್ಸ್ ಟು ಇನ್ಸುಲಿನ್ ಮ್ಯಾಮ್? ಹೌದು, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಿದ್ದಾರೆ, ನ್ಯಾಚುರಲ್ ಹ್ಯೂಮನ್ ಇನ್ಸುಲಿನ್ ಪ್ರೊಡಕ್ಷನ್ ಎನ್ಹಾನ್ಸ್ ಮಾಡಿಕೊಂಡು. ಸೊ ದೇರ್ ಇಸ್ ನೋ ಕ್ರಾಸ್ ರಿಯಾಕ್ಟಿವಿಟೀಸ್ ಆ್ಯಂಡ್ ಅದರ್ ಅಲರ್ಜಿಕ್ ರಿಯಾಕ್ಷನ್ಸ್ ಯಾವುದು ಅದೆಲ್ಲ ಕಡಿಮೆ ಇದೆ. ಮುಂಚೆ ಬೇರೆ ಪ್ರಾಣಿಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುವಾಗ ಆ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಸೊ ಈಗ ಅದೆಲ್ಲ ಕಡಿಮೆ ಆಗಿದೆ. ಮ್ಯಾಮ್, ನಿಮ್ಗೆ ಅನ್ಸಲ್ವಾ ಅಂದರೆ ಇವಾಗ ಹಾರ್ಟ್ ಹೆಲ್ತ್ನ ಬಗ್ಗೆ ಮಾತಾಡ್ತೀವಿ, ಕಿಡ್ನಿ ಹೆಲ್ತ್, ಲಿವರ್ ಹೆಲ್ತ್ ಬಗ್ಗೆ ಮಾತಾಡ್ತೀವಿ, ಓವರ್ ಆಲ್ ಹೆಲ್ತ್ ಬಗ್ಗೆನೂ ಮಾತಾಡ್ತೀವಿ, ಬಟ್ ಪ್ಯಾನ್ಕ್ರಿಯಾಸ್ ಹೆಲ್ತ್ ಬಗ್ಗೆ ಯಾರೂ ಮಾತಾಡಲ್ಲ. ಲೈಕ್ ಜನರಲಿ ಅದು ಕೈ ಕೊಡೋವರೆಗೂ ಅದ್ರ ಹೆಲ್ತ್ ಬಗ್ಗೆ ನಾವು ಗಮನನೇ ಹರಿಸೋದಿಲ್ಲ. ಇನ್ಫ್ಯಾಕ್ಟ್ ಎಕ್ಸ್ಪೆರಿಮೆಂಟೇಷನ್ನ ಮಾಡ್ತಾ ಏನು ಮಾಡ್ತಾರೆ, ನಾಯಿಯಲ್ಲಿನ ಪ್ಯಾನ್ಕ್ರಿಯಾಸ್ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಅದು ಇನ್ಸುಲಿನ್ ಪ್ರೊಡಕ್ಷನ್ನೇ ಇಲ್ಲದೆ ಹೋದಾಗ ಪ್ಯಾನ್ಕ್ರಿಯಾಸ್ನ ತೆಗೆದ ಮೇಲೆ ಅದು ಡಯಾಬಿಟಿಸ್ ಬಂದು ಸತ್ತೇ ಹೋಯಿತು ಅಂತ. ಸೊ ಈ ಥರದ ಒಂದಷ್ಟೇ ಎಕ್ಸ್ಪೆರಿಮೆಂಟ್ಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಾಸ್ ನಮಗೆ ಅಂತ. ಸೊ ಹೌ ಇಂಪಾರ್ಟೆಂಟ್ ಇಸ್ ಪ್ಯಾನ್ಕ್ರಿಯಾಸ್ ನಮ್ಮ ಓವರ್ ಆಲ್ ಹೆಲ್ತ್ಗೆ ಮ್ಯಾಮ್? ಆ ಗ್ರಂಥಿಯಲ್ಲಿ 2 ಥರದ ಸೆಕ್ರೇಷನ್ಸ್ ಆಗುತ್ತೆ. ಒಂದು ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಸೆಕ್ರೇಷನ್ಸ್.
ಎಕ್ಸೋಕ್ರೈನ್ ಸೆಕ್ರೇಷನ್ಸ್ ಅಂದರೆ ಡೈರೆಕ್ಟ್ ಅದರಲ್ಲಿ ಸೆಕ್ರೇಟ್ ಆದಂಥ ಎನ್ಸೈಮ್ಸು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಿಗೆ ರಿಲೀಸ್ ಆಗುತ್ತೆ. ಅದರಲ್ಲಿ ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್ ಡೈಜೆಸ್ಟ್ ಮಾಡುವಂಥ ಎನ್ಸೈಮ್ಸ್ ಅದೆಲ್ಲ ರಿಲೀಸ್ ಆಗುತ್ತೆ. ಅದು ಬಿಟ್ಟು ಐಲೆಟ್ಸ್ ಆಫ್ ಲ್ಯಾಂಗ್ರಹನ್ಸ್ ಅಂತ ಹೇಳಿ ಒಂದು ಗ್ರೂಪ್ ಆಫ್ ಸೆಲ್ಸ್ ಅಲ್ಲಲ್ಲೇ ಅಂದರೆ ಐಲ್ಯಾಂಡ್ಸ್ ಥರ ಇರುತ್ತೆ ಪ್ಯಾಂಕ್ರಿಯಸಲ್ಲಿ. ಆ ಗ್ರೂಪ್ ಆಫ್ ಸೆಲ್ಸಲ್ಲಿ ಬೀಟಾ ಸೆಲ್ಸ್ ಅನ್ನು ಆಲ್ಫಾ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬೀಟಾ ಸೆಲ್ಸ್ ಮುಖಾಂತರ ಉತ್ಪತ್ತಿ ಆಗೋದು ಇನ್ಸುಲಿನ್ ಹಾರ್ಮೋನ್, ಆಲ್ಫಾ ಸೆಲ್ಸಲ್ಲಿ ಉತ್ಪತ್ತಿ ಆಗೋದು ಗ್ಲೂಕೋಗಾನ್ ಹಾರ್ಮೋನ್ಸ್. ಸೊ ಇದೆರಡು ವ್ಯತಿರಿಕ್ತವಾಗಿ ಬಿಹೇವ್ ಮಾಡುತ್ತೆ ಅಂದರೆ ಅದು ಮೆಟಬಾಲಿಸಮಲ್ಲಿ. ಮತ್ತು ಇನ್ಸುಲಿನ್ದು ಮೇಜರ್ ನಾವು ಕೇಳ್ಪಟ್ಟಂಗೆ ಈಗ ನೀವೆಲ್ಲ ಲೇಮನ್ಸ್ಗೆ ಅರ್ಥ ಆಗೋಂಗೆ ಗ್ಲೂಕೋಸ್ನ ಅಂದರೆ ಅದರದ್ದು ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡೋದ್ರಲ್ಲಿ ಮೇಜರ್ ರೋಲ್ ಇದ್ದರೂ ಕೂಡ ಇಟ್ ವಿಲ್ ಆಲ್ಸೋ ಇನ್ಫ್ಲುಯೆನ್ಸ್ ಪ್ರೋಟೀನ್ ಆ್ಯಂಡ್ ಲಿಪಿಡ್ ಮೆಟಬಾಲಿಸಮ್. ಸೊ ಎಂಟೈರ್ ಆಲ್ ಮೇಜರ್ ಏನು ನಮ್ಮದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ತೊಗೊಳ್ತೀವಿ ದೇಹಕ್ಕೆ, ಅದರದ್ದು ಕಂಪ್ಲೀಟ್ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡೋದೇ ಇನ್ಸುಲಿನ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ರೆಗ್ಯುಲೇಷನೇ ಸರಿಗಿಲ್ಲ ಅಂದರೆ ಪ್ರತಿಯೊಂದು ಜೀವಕೋಶಕ್ಕೆ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್, ಕ್ಯಾಲರಿ ಮ್ಯಾನೇಜ್ಮೆಂಟ್ ಮತ್ತು ಓವರಾಲ್ ಸೆಲ್ಗೆ ಏನು ಬೇಕಿದೆ ಅದು ತೊಗೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ತುಂಬಾ ಪ್ರಾಬ್ಲಮ್ಸಿಂದ ಸಫರ್ ಮಾಡಬೇಕಾಗತ್ತೆ ವೆನ್ ದೇರ್ ಇಸ್ ಇನ್ಸುಲಿನ್ದು ರೆಗ್ಯುಲೇಷನ್ ಮತ್ತು ಅದರದ್ದು ಪ್ರೊಡಕ್ಷನೇ ಕಡಿಮೆ ಇದ್ದರೆ ಆಗುತ್ತೆ. ಓಕೆ. ಆ್ಯಂಡ್ ಪ್ರತಿ ವಿಡಿಯೋದಲ್ಲೂ ನಾವು ಹೈಲೈಟ್ ಮಾಡ್ತಾನೆ ಇರ್ತೀವಿ ದಟ್ ಫ್ರಮ್ ಬೇಸಿಕ್ ಟೆಸ್ಟ್ಸ್ ಟು ಅಡ್ವಾನ್ಸ್ಡ್ ಟೆಸ್ಟ್ಸ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ ವಿಜಯನಗರಲ್ಲಿ ಎಲ್ಲವೂ ಇದೆ ಅಂತ. ಬಟ್ ಏನಾಗುತ್ತೆ, ಈ ಟೆಸ್ಟ್ಗಳ ಬಗ್ಗೆ ಮಾತಾಡ್ತಾ ಸಾಕಷ್ಟು ಜನರಿಗೆ ಗೊತ್ತಿರೋದು ವೆನ್ ಇಟ್ ಕಮ್ಸ್ ಟು ಶುಗರ್ ಲೆವೆಲ್ಸ್ ಎಷ್ಟಿದೆ ಬಾಡಿಲಿ ನೋಡಬೇಕು ಅಂತಿದ್ರೆ ಒಂದು ಫಾಸ್ಟಿಂಗ್ ಗ್ಲೂಕೋಸ್ ನೋಡ್ತಾರೆ, ಮತ್ತೊಂದು PP ನೋಡ್ತಾರೆ, ಪೋಸ್ಟ್ ಪ್ರ್ಯಾಂಡಿಯಲ್ ನೋಡ್ತಾರೆ. ಆ್ಯಂಡ್ ಇವಾಗ ಇನ್ನೊಂದು ಕಾಮನ್ ಆಗಿ ಬಂದಿರೋದು ಇಸ್ HbA1c. ಬಟ್ ಸಾಕಷ್ಟು ಜನ ಡಿಸ್ಕಸ್ ಮಾಡಲ್ಲ ಅಬೌಟ್ ಇನ್ಸುಲಿನ್ ಟೆಸ್ಟ್. ಈ ಟೆಸ್ಟ್ನ ಬಗ್ಗೆ ನಮ್ಗೆ ಹೇಳೋದಿದ್ರೆ ಆ್ಯಂಡ್ ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಓಕೆ, ಎಲ್ರಿಗೂ ಗೊತ್ತಿರೋ ಹಂಗೆ ಡಯಾಬಿಟಿಸ್ ಬಂದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಅದನ್ನು ಗುರುತಿಸಿದಾಗ ಅದನ್ನು ಸಕ್ಕರೆ ಕಾಯಿಲೆ ಅಂತ ಹೇಳಿ ಗುರುತಿಸ್ತಾರೆ. ಸೊ ಇನ್ಸುಲಿನ್ ಬಂದು ಹಾರ್ಮೋನ್. ಹಾರ್ಮೋನ್ ಹೇಗೆ ಅದೊಂದು ಕೆಮಿಕಲ್ ಮೆಸೆಂಜರ್, ಪ್ರತಿಯೊಂದು ಸೆಲ್ಗೆ ಅದು ಸಿಗ್ನಲ್ ಕೊಡುತ್ತೆ ಹೇಗೆ ಗ್ಲೂಕೋಸ್ನ ಒಳಗೆ ತೊಗೊಳ್ಬೇಕು ಮತ್ತು ಅಲ್ಲಿ ತೊಗೊಂಡಂಥ ಗ್ಲೂಕೋಸ್, ನಾಟ್ ಓನ್ಲಿ ಗ್ಲೂಕೋಸ್, ಈವನ್ ಲಿಪಿಡ್ಸ್ ಮತ್ತು ಅಮೈನೋ ಆಸಿಡ್ಸ್ ಎಲ್ಲನೂ ಅದು ಒಳಗೆ ಅಂದರೆ ಸೆಲ್ ಒಳಗೆ ತೊಗೊಂಡು ಅದು ಸೆಲ್ ಅದನ್ನು ಅಪ್ರೋಪ್ರಿಯೇಟ್ ಆಗಿ ಬಳಸ್ಕೊಳ್ಳೋಂಗೆ ಸಿಗ್ನಲ್ ಕೊಡೋದೇ ಈ ಹಾರ್ಮೋನ್ದು ಕೆಲಸ. ಓಕೆ. ಅದಕ್ಕೆ ಆಪೋಸಿಟ್ ಆಗಿ ವರ್ಕ್ ಮಾಡೋದು ಗ್ಲೂಕೋಗಾನ್ ಹಾರ್ಮೋನ್. ಅದ್ರ ಜೊತೆಗೆ ಬೇರೆ ಹಾರ್ಮೋನ್ಸ್ ಕೂಡ, ಥೈರಾಯ್ಡ್ ಹಾರ್ಮೋನ್ಸ್, ಕಾರ್ಟಿಸಾಲ್, ಇವು ಕೂಡ ಕೆಲಸ ಮಾಡುತ್ತೆ. ಬಟ್ ನಿಜ ಹೇಳಬೇಕಂದ್ರೆ ಇನ್ಸುಲಿನ್ ಒಂದು ಕಡೆ ಇದ್ದರೆ ಇವೆಲ್ಲ ಹಾರ್ಮೋನ್ಸ್ ಇನ್ನೊಂದು ಕಡೆ ಇದೆ. ಸೊ ಬೇರೆ ಎಲ್ಲ ಹಾರ್ಮೋನ್ಸ್ ಗ್ಲೂಕೋಸ್ ಮೇಲೆ ಏನು ಕೆಲಸ ಮಾಡುತ್ತೆ, ಗ್ಲೂಕೋಸ್ ರಕ್ತದಲ್ಲಿ ಹೆಚ್ಚು ಹಾಗೆ ನೋಡಿಕೊಂಡ್ರೆ ಇನ್ಸುಲಿನ್ ಕೆಲಸ ಗ್ಲೂಕೋಸ್ ರಕ್ತದಿಂದ ಗ್ಲೂಕೋಸ್ ಸೆಲ್ ಒಳಗೆ ಜೀವಕೋಶಗಳ ಒಳಗೆ ಹೋಗಿ ಅದು ಅಪ್ರೋಪ್ರಿಯೇಟ್ ಆಗಿ ಬಳಕೆ ಆಗುವಾಗೆ ನೋಡ್ಕೊಳ್ಳೋದು ಇನ್ಸುಲಿನ್ನ ಕೆಲಸ. ಸೊ ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಕೆಲಸ ಮಾಡಿ. ಮತ್ತು ಇನ್ಸುಲಿನ್ ನಾನು ಆಗಲೇ ಹೇಳ್ದಂಗೆ ರಕ್ತದಲ್ಲಿ ಎಷ್ಟೇ ಸಕ್ಕರೆ ಅಂಶ ಹರಿತಾ ಇದ್ರೂ ಅದನ್ನು ಸೆಲ್ ಒಳಗೆ ಕಳಿಸಿ ಆ ಸೆಲ್ ಅದನ್ನು ಬಳಸ್ಕೊಳ್ಳೋಕ್ಕೆ ನೋಡ್ಕೊಳ್ಳೋದು ಇನ್ಸುಲಿನ್ ಕೆಲಸ. ಇನ್ಸುಲಿನ್ ಉತ್ಪತ್ತಿಯೇ ಇಲ್ಲ ಅಂದರೆ ಇನ್ಸುಲಿನ್ ಪ್ರಮಾಣನೇ ಕಡಿಮೆ ಇದೆ ಅಂದಾಗ ಆಗಲೂ ಕೂಡ ಸಕ್ಕರೆ ಅಂಶ ರಕ್ತದಲ್ಲೇ ಉಳ್ಕೊಂಡು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಕೆಲವು ಸರಿ ಏನಾಗುತ್ತೆ, ಇನ್ಸುಲಿನ್ ಅಂಶ ಇದೆ, ಇನ್ಸುಲಿನ್ ಇದೆ ರಕ್ತದಲ್ಲಿ, ಆದರೆ ಜೀವಕೋಶಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಯಾವಾಗ ಜೀವಕೋಶಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇರಲ್ಲ, ಆ ಇನ್ಸುಲಿನಿಂದ ಹೋದಂಥ ಸಿಗ್ನಲ್ ಸರಿಯಾಗಿ ಟ್ರಾನ್ಸ್ಮಿಟ್ ಆಗುತ್ತೆ, ಅದರ ಕೆಲಸ ಸರಿಯಾಗಿ ನಡೀತೆ, ಆಗಲೂ ಕೂಡ ಗ್ಲೂಕೋಸ್ ಒಳಗೆ ಹೋಗಿ ಮೆಟಬಾಲಿಸಮ್ ಆಗಲ್ಲ, ರಕ್ತದಲ್ಲಿ ಉಳ್ಕೊಬಿಡತ್ತೆ. ಸೊ ಅಂಥ ಸಮಯದಲ್ಲೂ ಕೂಡ ನಿಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಈ ಬೇಸಿಸ್ ಮೇಲೇ ಡಯಾಬಿಟೀಸ್ನ ಎರಡು ರೀತಿಯಾಗಿ ಡಿವಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಒಂದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿಯೇ ಆಗ್ತಾ ಇರೋದಿಲ್ಲ ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಆ ಕಾರಣಕ್ಕೆ ಡಯಾಬಿಟಿಸ್ ಬಂದಿರುತ್ತೆ. ಸೊ ಯೂಶಲಿ ಅದು ನಾವು ಚಿಕ್ಕ ಮಕ್ಕಳಲ್ಲಿ, ಅದರಲ್ಲೂ ಆಟೋ ಆ್ಯಂಟಿಬಾಡೀಸ್, ಪ್ಯಾಂಕ್ರಿಯಾಸ್ ಏನು ಸೆಲ್ ಬೀಟಾ ಸೆಲ್ಸ್ ಇದೆ ಅದು ಡಿಸ್ಟ್ರಾಯ್ ಆಗಿದ್ದರೆ, ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ ಅಂಥ ಸಮಯದಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ ನಾವು ಸಕ್ಕರೆ ಅಂಶ ಜಾಸ್ತಿ ಇರೋದು, ಗ್ಲೂಕೋಸಲ್ಲಿ ಅಂದರೆ ಬ್ಲಡ್ ಶುಗರ್ ಜಾಸ್ತಿ ಆಗಿರೋವಂಥದ್ದು ನೋಡಿ ಅದರಿಂದ ಆಗುವಂಥ ಅಡ್ಡ ಪರಿಣಾಮಗಳಿಂದ ಮಕ್ಕಳಲ್ಲಿ ತುಂಬ ಅಂದರೆ ವಾಂತಿ ಆಗೋದು, ಡಯಾಬಿಟಿಕ್ ಕಿಟೋಸಿಡೋಸಿಸ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಆಗಿ ಅಂಥ ಸ್ಟೇಜಲ್ಲಿ ಬಂದು ಅಡ್ಮಿಟ್ ಆಗಿ ಆಗ ಡಯಾಗ್ನೋಸ್ ಆಗುತ್ತೆ ಅವರಿಗೆ ಟೈಪ್ 1 ಡಯಾಬಿಟಿಸ್ ಇದೆ ಅಂತ ಹೇಳಿ. ಬಟ್ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಟೈಪ್ 2 ಡಯಾಬಿಟಿಸ್. ಅಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ, ಆದರೆ ಜೀವಕೋಶಗಳು ಅದಕ್ಕೆ ಸ್ಪಂದಿಸ್ತಾ ಇರಲ್ಲ. ಅದನ್ನು ನಾವು ಇಂಗ್ಲೀಷಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಜೀವಕೋಶಗಳು ದೇ ಆರ್ ಶೋಯಿಂಗ್ ಸಮ್ ರೆಸಿಸ್ಟೆನ್ಸ್ ಟು ಇನ್ಸುಲಿನ್ ಆ್ಯಕ್ಷನ್, ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಥರ ಆಗಲಿಕ್ಕೆ ಪೆಥೋಜೆನೆಸಿಸ್ ಏನು ಮೇನ್ ಕಾರಣ ಅಂತ ಹೇಳಿದ್ರೆ, ಒಂದು
ಈ ಥರದ ಕಾಯಿಲೆಗಳು ಅಂದರೆ ಸಕ್ಕರೆ ಕಾಯಿಲೆ ಅಥವಾ BP ಇದೆಲ್ಲನೂ ಒಂದು ಕಾಯಿಲೆಗಳ ಗುಣ ಸಮೂಹಕ್ಕೆ ಬರುತ್ತೆ. ಅದನ್ನು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕೂಡ ಕರಿತೀವಿ. ಸೊ ಮೆಟಬಾಲಿಕ್ ಸಿಂಡ್ರೋಮ್ನಲ್ಲಿ ನಾವು ಯಾರಿಗಾದರೂ ಮೆಟಬಾಲಿಕ್ ಸಿಂಡ್ರೋಮ್ ಇದೆ ಅಂತ ಡಯಾಗ್ನೋಸ್ ಮಾಡೋದೇ ಆದರೆ ಅವರ ಹೊಟ್ಟೆಯ ಸುತ್ತಳತೆ ಅಂದರೆ ವೇಸ್ಟ್ ಸರ್ಕಂಫರೆನ್ಸ್ ಗಂಡಸರಲ್ಲಿ 40 ಇಂಚಿಗಿಂತ ಹೆಚ್ಚು, ಹೆಂಗಸರಲ್ಲಿ 35 ಇಂಚಿಗಿಂತ ಹೆಚ್ಚು ಇರೋದು ಒಂದು ಕ್ರೈಟೀರಿಯಾ. ಅದ್ರ ಜೊತೆಗೆ ಇನ್ನೂ 5 ಕ್ರೈಟೀರಿಯಾ. ಮತ್ತು ಬ್ಲಡ್ ಶುಗರ್ ಲೆವೆಲ್ ಫಾಸ್ಟಿಂಗಲ್ಲಿ 100ಗಿಂತ ಜಾಸ್ತಿ ಇರೋದು, ಪೋಸ್ಟ್ ಪ್ರಾಂಡಿನಲ್ಲಿ 140ಗಿಂತ ಜಾಸ್ತಿ ಇರುತ್ತೆ. ಆವಾಗ ನಾವು ಅದು ಒಂದು ಕ್ರೈಟೀರಿಯಾ ತೊಗೊಳ್ತೀವಿ. ಇನ್ನೊಂದು ಟ್ರೈಗ್ಲಿಸರೈಡ್ಸ್ ಲೆವೆಲ್ 150 mg/dL ಹೆಚ್ಚು ಇದ್ದರೆ, ಮತ್ತು HDL ಕೊಲೆಸ್ಟ್ರಾಲ್ 40 ಅಥವಾ 35 mg/dL ಕಡಿಮೆ ಇದ್ದರೆ, ಅದರ ಜೊತೆಗೆ ನಮ್ಮ ಬ್ಲಡ್ ಪ್ರೆಷರ್ 130/80 ಜಾಸ್ತಿ ಇದ್ದರೆ, ಈ ಇಷ್ಟು ಕ್ರೈಟೀರಿಯಾಸಲ್ಲಿ ಎನಿ 3 ಇದ್ದರೆ ಅವರಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಇದೆ ಅಂತ ಹೇಳ್ತೀವಿ. ಸೊ ಯೂಶಲಿ ನಾವು ನೋಡೋಂಗೆ ನಾನು ಹಾಗೆ ಹೇಳಿದೆ, ಹೊಟ್ಟೆಯ ಸರ್ಕಂಫರೆನ್ಸ್ ಜಾಸ್ತಿ ಇದ್ದಾಗ 40 ಇಂಚಿಗಿಂತ ಹೆಚ್ಚಿದ್ದಾಗ ಅಂತ ಹೇಳಿ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತೀರಾ ತುಂಬ ಜನಕ್ಕೆ ಒಬೆಸಿಟಿ ಇಸ್ ಒನ್ ಆಫ್ ದ ಮೇಜರ್ ಟ್ರೆಂಡ್ ನೌ ಇಟ್ ಈಸ್ ಎಲ್ಲ ಕಂಟ್ರೀಸಲ್ಲೂ. ಆ್ಯಂಡ್ ಇಂಡಿಯಾದಲ್ಲಿ ಅದು ಹೆಚ್ಚು ನೀವು ಕಾಣ್ತೀರಾ. ಹಂಗಾಗಿನೇ ಇಂಡಿಯಾ ಇಸ್ ಬಿಕಮ್ ಅ ಡಯಾಬಿಟಿಕ್ ಕ್ಯಾಪಿಟಲ್. ಒಂದು ಜೆನೆಟಿಕ್ ಕಾಂಪೊನೆಂಟ್ ಇರೋದ್ರ ಜೊತೆಗೆ ಈ ನಮ್ಮ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಂಡ್ ವೇರಿಯಸ್ ಮಲ್ಟಿ ಫ್ಯಾಕ್ಟರ್ಸ್ ಇದು ಕೂಡ ಇನ್ಫ್ಲುಯೆನ್ಸ್ ಆಗಿ ಟ್ರಿಗರ್ ಮಾಡುತ್ತೆ ನಮಗೆ ಆ ಕಾಯಿಲೆ ಉಂಟಾಗೋ ಹಾಗೆ. ಸೊ ಈ ಥರ ಬಂದಾಗ ಸ್ಪೆಷಲಿ ಏನಕ್ಕೆ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂದರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಎಕ್ಟೋಪಿಕ್ ಫ್ಯಾಟ್ ಡೆಪಾಸಿಷನ್. ಅಂದರೆ ಬೇಡದೇ ಇರೋ ಕಡೆ ಫ್ಯಾಟ್ ಡೆಪಾಸಿಟ್ ಆಗೋದು. ಯೂಶಲಿ ಅಡಿಪೋಸೈಟ್ಸ್ ಅಥವಾ ಫ್ಯಾಟ್ ಸೆಲ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಫ್ಯಾಟ್ ಡೆಪಾಸಿಟ್ ಆದರೆ ಅದು ಸ್ಟೋರೇಜ್ ಫಾರ್ಮ್ ಆಗಿ ಅದು ಎಷ್ಟು ಪ್ರಮಾಣದಲ್ಲಿ ನಮಗೆ ಒಂದು ಮಟ್ಟಿನ ಪರ್ಸೆಂಟೇಜ್ ಆಫ್ ಫ್ಯಾಟ್ ಸ್ಟೋರೇಜ್ ಮುಖ್ಯ ಕೂಡ ದೇಹದಲ್ಲಿ. ಅದಕ್ಕಿಂತ ಹೆಚ್ಚು ಆದಾಗ ಆಗ ದೇಹದಲ್ಲಿ ಬೇಡದೇ ಇರೋ ಕಡೆನೂ ಎಲ್ಲ ಫ್ಯಾಟ್ ಡೆಪಾಸಿಟ್ ಆಗೋಕ್ಕೆ ಶುರುವಾಗುತ್ತೆ. ಮಸಲ್ ಫೈಬರ್ಸ್ ಮಧ್ಯ, ಲಿವರ್ನಲ್ಲಿ ಎಲ್ಲ ಕಡೆ, ಮತ್ತು ಆರ್ಗನ್ಸ್ ವಿಸ್ರಾ ಅಂತ ಹೇಳ್ತೀವಿ, ಆರ್ಗನ್ಸ್ ಇಂಪಾರ್ಟೆಂಟ್ ಆರ್ಗನ್ಸ್. ಸೊ ಹೊಟ್ಟೆಯಲ್ಲಿರುವಂಥ ವಿಸ್ರಾ ಸುತ್ತಲೂ ಅಲ್ಲಲ್ಲೇ ಫ್ಯಾಟ್ ಡೆಪಾಸಿಟ್ ಆದಾಗ ಅದನ್ನು ವಿಸ್ರಲ್ ಫ್ಯಾಟ್ ಅಂತಾರೆ. ವಿಸ್ರಲ್ ಫ್ಯಾಟ್. ಸೊ ಯೂಶಲಿ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಇಸ್ ವೆರಿ ಕಾಮನ್ ಅಮಾಂಗ್ ದೋಸ್ ಹೂ ಹ್ಯಾವ್ ಅ ವಿಸ್ರಲ್ ಫ್ಯಾಟ್. ಈಗ ದಪ್ಪ ಇದ್ದು ಅದರಲ್ಲೂ ಹೊಟ್ಟೆ ಭಾಗದಲ್ಲಿ ಅಬ್ಡಾಮನ್ ಒಳಗಡೆ ಆರ್ಗನ್ ಸುತ್ತ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ದರೆ ಅಂಥವರು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ತುಂಬ ಪ್ರೋನ್. ಸೊ ಅವರಲ್ಲಿ ಏನಾಗುತ್ತೆ, ಈ ಸ್ಪೆಷಲಿ ಡಯಾಸೈಲ್ ಗ್ಲಿಸರಾಲ್ ಮತ್ತು ಫ್ಯಾಟಿ ಆ್ಯಸಿಡ್ಸ್ ಏನು ಡೆಪಾಸಿಟ್ ಆಗುತ್ತೆ, ದೇ ಕಾಸ್ ಸಮ್ ಇನ್ಫ್ಲಮೇಷನ್. ಆ ಇನ್ಫ್ಲಮೇಟ್ರಿ ಮಾಲಿಕ್ಯೂಲ್ಸ್ ಏನು ಬರುತ್ತೆ ದ್ಯಾಟ್ ವಿಲ್ ಟ್ರಿಗರ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಅದನ್ನು ಉಂಟು ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇನ್ಸುಲಿನ್ ಸರಿಯಾಗಿ ಅಂದರೆ ಅದರದ್ದು ಇನ್ಸುಲಿನ್ ಪ್ರಚೋದನೆಗೆ ಸೆಲ್ಗಳು ಸರಿಯಾಗಿ ಸ್ಪಂದಿಸಲ್ಲ. ಯಾವಾಗ ಸ್ಪಂದಿಸಲ್ಲ, ಗ್ಲೂಕೋಸ್ ತೊಗೊಳಕ್ಕೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ಸ್ ಅಥವಾ ಚಾನಲ್ಸ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಸೆಲ್ ಒಳಗೆ ಗ್ಲೂಕೋಸ್ ಹೋಗೋದಿಲ್ಲ. ಒಂದು ಪಕ್ಷ ಹೋದ್ರೂ ನೆಕ್ಸ್ಟ್ ಲೆವೆಲ್ ಸಿಗ್ನಲ್ ಅದು ಕನ್ವರ್ಷನ್ ಆಗಿ ಮೆಟಬಾಲಿಸಮ್ ಆಗಲಿಕ್ಕೂ ಅದು ಹೆಲ್ಪ್ ಆಗಲ್ಲ. ಸೊ ಆ ಥರ ಸಮಯದಲ್ಲಿ ಏನಾಗುತ್ತೆ, ಗ್ಲೂಕೋಸ್ ರಕ್ತದಲ್ಲೇ ಉಳ್ಕೊಂಡು ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಆದಾಗ ಡಯಾಬಿಟಿಸ್ ಇದೆ ಅಂತ ನಮ್ಮ ಗಮನಕ್ಕೆ ಬರುತ್ತೆ. ಈಗ ನಾನು ಹೇಳ್ದಂಗೆ ಇನ್ಸುಲಿನ್ ಸೆಲ್ನ ಪ್ರಚೋದಿಸುತ್ತೆ ಗ್ಲೂಕೋಸ್ನ ತಗೊಂಡು ಬಳಸ್ಕೊಳ್ಳೋ ಹಾಗೆ. ಅದೇ ರೀತಿಯಲ್ಲಿ ಯಾವಾಗ ಸೆಲ್ ಸ್ಪಂದಿಸೋದಿಲ್ಲ ಅಂಥ ಸಮಯದಲ್ಲಿ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಮಾಡ್ಕೊಳ್ಳುತ್ತೆ ಪ್ಯಾಂಕ್ರಿಯಾಸ್. ಅಟ್ಲೀಸ್ಟ್ ಆ ರೀತಿ ಅದು ಸೆಲ್ನ ಪುಷ್ ಮಾಡಿ ಗ್ಲೂಕೋಸ್ ಒಳಗೆ ತಳ್ಳಿ ಅದನ್ನು ಬಳಸ್ಕೊಳ್ಳೋಂಗೆ ಮಾಡಬೇಕು ಅಂತ. ಬಟ್ ಕೆಲವೊಂದು ಸರಿ ಏನಾಗುತ್ತೆ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ, ಅಂದರೆ ಯಾವಾಗ ಸೆಲ್ಗಳು ಅದಕ್ಕೆ ಸ್ಪಂದಿಸ್ತಾ ಇರಲ್ಲ, ಇನ್ಸುಲಿನ್ ಉತ್ಪತ್ತಿ ಬಾಡಿಯಲ್ಲೇ ಜಾಸ್ತಿ ಆಗುತ್ತೆ. ಸೊ ಆ ಕಾರಣಕ್ಕೆ ನಾವು ರಕ್ತದಲ್ಲಿ ಇನ್ಸುಲಿನ್ ಮೆಷರ್ ಮಾಡಿದಾಗ ಇನ್ಸುಲಿನ್ ಲೆವೆಲ್ ಕೂಡ ನಾರ್ಮಲ್ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹಾಗೆ ಮಾಡಿ ಅಟ್ಲೀಸ್ಟ್ ಗ್ಲೂಕೋಸ್ನ ಸೆಲ್ ಒಳಗೆ ತಳ್ಳಿ ಆ ನಾರ್ಮಲ್ ಲೆವೆಲ್ಸ್ನ ಮೇಂಟೈನ್ ಮಾಡೋ ಹಂಗೆ ನೋಡ್ಕೊಳ್ತಾರೆ. ಅಷ್ಟು ಇನ್ಸುಲಿನ್ ಇದ್ದರೂ ಕೂಡ ಸೆಲ್ ಅದಕ್ಕೆ ರೆಸ್ಪಾಂಡ್ ಮಾಡದೆ ರಕ್ತದಲ್ಲಿ ಆವಾಗ ಸಕ್ಕರೆ ಅಂಶನೂ ಜಾಸ್ತಿ ಆಗೋದು ನಾನು ನೋಡ್ತೀವಿ. ಒಂದಷ್ಟು ದಿವಸ ಆದಮೇಲೆ, ಇದು ಎಷ್ಟೋ ವರ್ಷಗಳ ನಂತರ, ಅಂದರೆ ಪ್ಯಾಂಕ್ರಿಯಾಸ್ ಕೂಡ ತುಂಬ ಉತ್ಪತ್ತಿ ಮಾಡಿ ಮಾಡಿ ಬೀಟಾ ಸೆಲ್ ಫೇಲ್ಯೂರ್ ಅಂತ ಹೇಳ್ತೀವಿ, ಆ ಥರ ಆಗಿ ಕೊನೆಗೆ ಇನ್ಸುಲಿನ್ ಉತ್ಪತ್ತಿನೂ ಕಡಿಮೆ ಆಗಿಬಿಡುತ್ತೆ. ಅದ್ರ ಜೊತೆಗೆ ದೆರ್ ವಿಲ್ ಬಿ ಕೋಎಕ್ಸಿಸ್ಟಿಂಗ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಎರಡೂ ಇರುತ್ತೆ. ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸು ಇರುತ್ತೆ, ಇನ್ಸುಲಿನ್ ಉತ್ಪತ್ತಿನೂ ಕಡಿಮೆ ಆಗಿರುತ್ತೆ. ಹಾಗಾಗಿನೇ ನೀವು ನೋಡ್ಬೋದು ಕೆಲವೊಂದು ಎಲ್ಡರ್ಲಿ ಪೇಷಂಟ್ಸ್ ಅಥವಾ ಅಡಲ್ಟ್ಸಲ್ಲಿ ಒಂದಷ್ಟು ವರ್ಷ ಆದಮೇಲೆ ಮಾತ್ರೆನಲ್ಲಿ ಶುಗರ್ ಕಂಟ್ರೋಲ್ ಆಗ್ತಾ ಇರಲ್ಲ. ಆವಾಗ ಡೈರೆಕ್ಟ್ ಇನ್ಸುಲಿನ್ ಇಂಜೆಕ್ಟ್ ಮಾಡಬೇಕಾಗತ್ತೆ. ಯೂಶಲಿ ಮಾತ್ರೆಗಳು ಏನು ನಾವು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ, ಆ ಮಾತ್ರೆಗಳು ಸೆಲ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಅಡ್ರೆಸ್ ಮಾಡಲಿಕ್ಕೆ ಕೊಡುವಂಥ ಮಾತ್ರೆ. ಅಂದರೆ ಕೆಲವೊಂದು ಗ್ರೂಪ್ ಆಫ್ ಡ್ರಗ್ಸ್ ಒಂದೊಂದು ಕೆಲಸ ಇರುತ್ತೆ. ಸೊ ಇಟ್ ರೆಡ್ಯೂಸಸ್ ದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆ್ಯಂಡ್ ಹೆಲ್ಪ್ಸ್
ಇನ್ಸುಲಿನ್ ಏನು ಸಿಗ್ನಲ್ ಕೊಡುತ್ತೆ ಅದ್ರ ಮೂಲಕ ಗ್ಲೂಕೋಸ್ನ ಒಳಗೆ ತೊಗೊಂಡು ಬಳಸ್ಕೊಳ್ಳೋ ಹಂಗೆ ಮಾಡೋಕ್ಕೆ ಕೊಡುವಂಥ ಮಾತ್ರೆಗಳು. ಆದರೆ ಒಂದು ಸ್ಟೇಜ್ ಆದಮೇಲೆ ಯಾವಾಗ ಪ್ಯಾಂಕ್ರಿಯಾಸೇ ಸೋತ್ ಹೋಗಿ ಇನ್ಸುಲಿನ್ ಉತ್ಪತ್ತಿನೇ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ, ಆವಾಗ ಇನ್ಸುಲಿನ್ ಕೂಡ ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ಆಫ್ಟರ್ ಸರ್ಟನ್ ಏಜ್ ನೀವು ನೋಡ್ತೀರಿ ಅವ್ರು ಇನ್ಸುಲಿನ್ ಕೂಡ ಚುಚ್ಕೊಳ್ಬೇಕಾಗಿ ಬರುತ್ತೆ, ಅದ್ರ ಜೊತೆಗೆ ಮಾತ್ರೆ ಕೂಡ ತೊಗೊಳ್ಬೇಕಾದಂಥ ಸಂದರ್ಭ ಬರುತ್ತೆ. ಓಕೆ ಓಕೆ